ಆ ದಿವಸ ನನ್ಗೂ ಕೂಡ ಮನೇಲಿ ಏನು ಕೆಲಸ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಏನ್ ಮಾಡೋದ್ ಬೇಡ ನೀನು ಅಂತ ಮನೇಲಿ ನನ್ ಜೊತೆನೆ ಕೂರೋ ಹತ್ರನೇ ನನ್ಗೆ ನಿನ್ನ ಬಿಟ್ಟು ಯಾರಿದ್ದಾರೆ ಅಂತ ಅನ್ಕೊಂಡು ಮತ್ತೆ ಮತ್ತೆ ಕಾಲ್ ಟ್ರೈ ಮಾಡ್ತಾ ಇದ್ರು ಅವ್ನಿಗೆ, ಹೋಗೋಣ ನೋಡೋಣ ಅವನ ಏನ್ ಮಾಡ್ತಾ ನೋಡೋಣ, ಅವನ ಹಂಗೆ ಹಿಂಗೆ ಗಂಡ್ಸ ಅಂತ ನನ್ಗೆ ಕೇಳ್ತಾನೆ. ನಾನೇನು ಗಂಡ್ಸಲ್ವಾ ಹಂಗೆ ಹಿಂಗೆ ಅಂತ ಇವ್ರು ನನ್ನ ಹತ್ರ ಇದ್ ಮಾಡ್ಕೊಂಡು ಹೊಡ್ಕೊಂಡು ಹೋದ್ವಿ. ಅವ್ರು ವಾಕಡೆಯಿಂದ ಲಾಕ್ ಮಾಡ್ಕೊಂಡು ಹಿಂಗ್ ಇಳ್ಕೊಂಡು ಹೋಗುವಾಗನೇ ಡೆರಿಕ್ ಅವ್ರು ಬಂದು ಫಸ್ಟ್ ನಾನು ಹೋಗ್ತೀನಿ ಆಮೇಲೆ ನೀನ್ ಬಾ ಅಂತ ಹೇಳಿ ನಿನ್ನ ನಾನು ಉಳಿಸ್ಕೊಡ್ಬೇಕು, ನನ್ಗೇನಾದ್ರೂ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೆ. ಅಲ್ಲಿ ನನ್ಗೆ ಕರೆಯೋ ಹೆಸರು ಅವರು ಚಿನ್ನ ಅಂತಾನೆ ಕರೆಯೋದು. ಅದೇ ಹೆಸರು ಹೇಳಿ ಲಾಸ್ಟ್ಗೆ ವೀಕ್ಷಕರೇ, ಜುಲೈ 31ರಂದು ಬೆಳಗ್ಗಿನ ಜಾವ ನಸುಕಿನ ಜಾವ ಸುಮಾರು 3:30 ವೇಳೆಗೆ ಒಂದು ಫೈರಿಂಗ್ ನಡೆದಿದೆ. ಎಲ್ರಿಗೂ ಗೊತ್ತೇ ಇದೆ, ಕುಂದಾಪುರದ ಜನತೆಯನ್ನ ಬೆಚ್ಚಿ ಬೀಳಿಸಿದಂತಹ, ಇಡೀ ಕರಾವಳಿಯನ್ನ ನಡುಗಿಸಿದಂತಹ ಒಂದು ಬರ್ಬರವಾದ ಹತ್ಯಾ ಪ್ರಕರಣ. ಐವನ್ ರಿಚರ್ಡ್ ಮಸ್ಕರೇನಸ್ ಅವರು ಆ ಒಂದು ಚರ್ಚ್ ಮುಂಭಾಗ, ಹೃದಯ ಭಾಗದಲ್ಲಿರುವಂತಹ ರೋಸರಿ ಚರ್ಚ್ ಏನಿದೆ, ಈ ಚರ್ಚಿನ ಮುಂಭಾಗದಲ್ಲಿರುವ ರಸ್ತೆಯಲ್ಲಿ ಸಾವನ್ನಪ್ಪಿರುವಂಥದ್ದು, ಬರ್ಬರವಾಗಿ ಹತ್ಯೆಗೊಳಗಾಗಿರುವಂಥದ್ದು. ಈ ಸಂದರ್ಭ, ಹತ್ಯೆ ನಡೆದಂತಹ ಸಂದರ್ಭ ಅಥವಾ ಡೆರಿಕ್ ಅನ್ನುವಾತ ಐವನ್ ಅವರಿಗೆ ಏನು ಪಿಸ್ತೂಲ್ನಿಂದ ಗುಂಡು ಹಾರಿಸಿದ್ದಾನೆ, ಆ ಸಂದರ್ಭದಲ್ಲಿ ಅವರ ಜೊತೆಗಿದ್ದವರು, ಅಂದ್ರೆ ಐವನ್ ಅವರ ಜೊತೆಗೆ ಅವರ ಜೀವನದಲ್ಲಿ ಸುಮಾರು 6 ವರ್ಷಗಳಿಂದ ಜೊತೆಯಾಗಿ ಜೀವನ ಸಾಗಿಸ್ತಾ ಇದ್ದಂತಹ ಲಲಿತಾ ಎನ್ನುವಂಥವರು ಜೊತೆಗಿದ್ರು. ಈ ಒಂದು ಫೈರಿಂಗ್ ಅನ್ನ ಒಂದು ಪ್ರತ್ಯಕ್ಷವಾಗಿ ನೋಡಿದಂಥವ್ರು, ಹಾಗೆ ಅವರ ಜೊತೆಗಿದ್ದಂತಹವರು ಲಲಿತಾ ಅವರು. ಅವರನ್ನ ನಾನೀಗ ಮಾತಾಡಿಸ್ಬೇಕು ಅಂತ ಅವರನ್ನ ಹುಡುಕಿಕೊಂಡು ಅವರ ಬಾರ್ಕೂರಲ್ಲಿರುವಂತಹ ಬಾಡಿಗೆ ಮನೆಗೆ ಬಂದು ತಲುಪಿದ್ದೇನೆ. ಲಲಿತಾ ಅವರೇ, ನಮಸ್ಕಾರ. ನಿಮ್ಗೂ ಮಾತಾಡ್ಲಿಕ್ಕೆ ಕಷ್ಟ ಅಂತ ಅನ್ನಿಸ್ಬೋದು, ಆದ್ರೆ ಇದು ಒಂದು ನಮ್ಮ ಈ ಜನರನ್ನ ಎಲ್ಲರನ್ನ ಕೂಡ ಒಂದು ಬೆಚ್ಚಿ ಬೀಳಿಸಿದಂತಹ ಒಂದು ದುರ್ಘಟನೆ ಅಂತ ಹೇಳಬಹುದು. ಸುಮಾರು 3:30 ಹೊತ್ತಿಗೆ ನಸುಕಿನ ಜಾವ ನೀವು ಐವನ್ ಜೊತೆಗೆ ಆ ಲೊಕೇಶನ್ ತಲುಪಿದ್ದೀರಿ ಅಲ್ವಾ? ಆ ಲೊಕೇಶನ್ ತಲುಪುವ ಮುಂಚೆ ನಾನು ನಿಮ್ಮಲ್ಲಿ ಕೇಳಬೇಕು, 31ನೇ ತಾರೀಕು ನಸುಕಿನ ಜಾವ 3:30 ಅಂದ್ರೆ ನಮ್ಗೆಲ್ರಿಗೂ ಒಂದು ಪ್ರಶ್ನಾರ್ಥಕವಾದದ್ದು ಅಂತ ಹೇಳಿದ್ರೆ, 3:30ಕ್ಕೆ ಐವನ್ ಹಾಗೆ ನೀವಿಬ್ರು ಆ ಚರ್ಚ್ ಮುಂಭಾಗ ಬಂದ ಉದ್ದೇಶ ಏನು? ಅಥವಾ ಈಗ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿರುವಂತದ್ದು ಏನು ಅಂತ ಹೇಳಿದ್ರೆ, ವಾಗ್ವಾದಗಳು ನಡೆಯಿತು, ವ್ಯಾವಹಾರಿಕ ದೃಷ್ಟಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ವಾಗ್ವಾದಗಳು ನಡೆಯಿತು, ಜೋರಾಗಿ ಗಲಾಟೆ ಆಯಿತು. ಈ ಎಲ್ಲ ಸಂದರ್ಭದಲ್ಲಿ ನೀವಿದ್ರಿ. ಸೊ ಅವರು ಸವಾಲ್ ಹಾಕಿದ್ರು, ಆವಾಜ್ ಹಾಕಿದ್ರು, ಲೊಕೇಶನ್ ಕಳಿಸಿದ್ರು. ಈ ಸಂದರ್ಭದಲ್ಲಿ ನೀವಿಬ್ರು ಅಲ್ಲಿ ಆ ಲೊಕೇಶನ್ ಅನ್ನ ಹುಡುಕ್ತಾ ಹೋದ್ರಿ ಅಂತ. ಸೊ ಆ ದಿನ ರಾತ್ರಿ ಏನಾಯ್ತು, ಎಷ್ಟು ಹೊತ್ತಿಗೆ ಯಾರ ಕಾಲ್ ಬಂತು, ಆ ಕಾಲ್ ಮಾತಾಡ್ತಾ ಇರುವಾಗ ಯಾವ ರೀತಿಯ ವಾಗ್ವಾದಗಳು ಆಯ್ತು, ಇದೆಲ್ಲ ನಿಮ್ಗೆ ಗೊತ್ತಿರಬಹುದು. ಹೇಗಾಯ್ತು ಲಲಿತಾ ಅವರೇ? ಯಾರು ಕಾಲ್ ಮಾಡಿದ್ರು? ಸೊ ಅವರಿಗೂ ಆ ಡೆರಿಕ್ ಅವರಿಗೂ ಅಥವಾ ಐವನ್ ಮತ್ತೆ ಡೆರಿಕ್ ಅವರಿಗೂ ಹಿಂದೆ ಯಾವ ರೀತಿಯ ಸಂಬಂಧ ಇತ್ತು, ಹೇಗೆ ಹೇಳಿ? ಅವರು ಜಸ್ಟ್ ಫ್ರೆಂಡ್ಸ್ ಆಗೇ ಇದ್ರು. ಫ್ರೆಂಡ್ಸ್ ಅಂತ ಹೇಳಿದ್ರೆ ಅವರದ್ದು ಕೆಲಸದ ವಿಷಯದಲ್ಲಿ ಅದು ಏನಾದ್ರು ಡೀಲಿಂಗ್ ಎಲ್ಲ ಬರ್ತಾ ಇತ್ತು, ಅಂದ್ರೆ ಸೆಟ್ಲ್ಮೆಂಟ್ ಮಾಡೋದು ಇವರು ಸ್ವಲ್ಪ ಎಲ್ಲ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ. ಈಗ ಡೆರಿಕ್ ಮತ್ತು ಐವನ್ ಯಾವ ರೀತಿಯ ವ್ಯವಹಾರವನ್ನ ಹೊಂದಿದ್ರು, ಯಾವ ರೀತಿಯ ವ್ಯವಹಾರದ ಸಂಬಂಧವನ್ನ ಹೊಂದಿದ್ರು? ಜಾಗದ ವಿಷಯದಲ್ಲಿ ಮತ್ತೆ ಇದು ಬ್ಯಾಂಗ್ಳೂರಲ್ಲಿ ಒಬ್ರು ಫ್ಯಾಮಿಲಿ ಒಂದು ಇದಿದೆ, ಅವರು ಹೊರಗ ದೇಶಕ್ಕೆ ಒಂದು ಮಾಡಿ ಕೊಡ್ತೇನೆ ಅಂತ ಹೇಳಿ ಕೆಲವ್ರ ಹತ್ರ ಎಲ್ಲ ಅಮೌಂಟ್ ಎಲ್ಲ ಇಸ್ಕೊಂಡು ಅದು ಡೀಲಿ ಅಂದ್ರೆ ಇವ್ರ ಹತ್ರ ಬಂದಿತ್ತು, ಸೆಟ್ಲ್ಮೆಂಟ್ ಮಾಡಿ ಕೊಡಿ ಅಂತ ಹೇಳ್ಕೊಂಡು. ಆ ವಿಷಯದಲ್ಲೆಲ್ಲ ಆಗಿದೆ. ಬಟ್ ಇವ್ರು ಮಾಡಿನೂ ಕೊಟ್ಟಿದ್ದಾರೆ, ಅವ್ರ ಅಮೌಂಟ್ ಕೊಡ್ಲಿಕ್ಕಿದೆ ಡೆರಿಕ್ ಅವರು, ಕೊಡ್ತೀನಿ ಅಂತಾನು ಹೇಳಿದ್ರು. ಆಮೇಲೆ ಅವ್ರು ಏನಂತಾನೆ ಗೊತ್ತಿಲ್ಲ, ಸಡನ್ಲಿ 11:30 ರಾತ್ರಿ ಕಾಲ್ ಮಾಡ್ಬಿಟ್ಟು ಇವರಿಗೆ, ಅಂದ್ರೆ ಗುರುವಾರ ರಾತ್ರಿ 11 ಗಂಟೆಗೆ ಕಾಲ್ ಮಾಡಿದ್ದಾರೆ. ರಾತ್ರಿ ಕಾಲ್ ಮಾಡ್ಬಿಟ್ಟು ಅವರೇನೆ ಸ್ಟಾರ್ಟ್ ಮಾಡಿ ಬೈಯಕ್ಕೆ. ಇವರು ನಾರ್ಮಲ್ ಆಗಿ ಅಂದ್ರೆ ಇವ್ರಿಗೂ ನಾನು ಹೇಳ್ದೆ, ಬೇಡ ಜೋರಾಗಿ ಮಾತಾಡ್ಬೇಡಿ, ಗಲಾಟೆ ಮಾಡಕ್ ಹೋಗ್ಬೇಡಿ, ಬೇಡ ಅಂತಾನೆ ಹೇಳಿದ್ರು. ಆಮೇಲೆ ಅವ್ರು ಹೇಳಿದ್ರು, ನಾನು ಇವ್ರಿಗೆ ಹೇಳ್ದೆ ಬೇಡ, ಜಾಸ್ತಿ ಏನು ಮಾತಾಡೋದೇ ಬೇಡ, ಗಲಾಟೆನೆ ಬೇಡ ಅಂತ ಹೇಳಿದೆ. ಅದಕ್ಕೆ ಇವರು ನಾರ್ಮಲ್ ಆಗಿ ಅವ್ರ ಹತ್ರ ಚೆನ್ನಾಗೇ ಮಾತಾಡಿದ್ರು, ಬೇಡ ಅಣ್ಣ, ಏನಕ್ಕೆ ಇದ್ ಮಾಡ್ತೀರಾ, ನಾನು ಅಂದ್ರೆ ಇವಾಗ ಐವನ್ ಅವ್ರು ಹೇಳಿದ್ರು ಅದು. ಮತ್ತೆ ಇವ್ರು ಹೇಳಿದ್ರು ಲಾಸ್ಟ್ಗೆ ಅವ್ನ್ ಕೇಳ್ದ, ಅಂದ್ರೆ
ಪ್ರಾನ್ಸ್ ಇದ್ರಲ್ಲಿ ಎಟ್ಟಿ ಅಂತ ಹೇಳ್ತಾರಲ್ವಾ, ಫಿಶ್. ಓಕೆ, ಫಿಶ್. ಅದು ಇವ್ರು ಹೇಳಿದ್ರು, ನಾನ್ ಕೇಳ್ದೆ ನೀನ್ ಕೊಟ್ಟಿಲ್ಲ, ನನ್ನ ಮರೆದಿ ಹೋಯ್ತು ಮನೆ. ಅಂದ್ರೆ ಇವರು ಫಿಶ್ ಇದ್ದು ವ್ಯವಹಾರ ಸಹ ಮಾಡ್ತಾ ಇದ್ರು, ಫ್ರಾನ್ಸ್ ಡೆರಿಕ್ ಅವ್ರು ಮಾಡ್ತಾ ಇದ್ದಾರೆ. ಅಂದ್ರೆ ಫ್ರೆಶ್ ಸಿಗುತ್ತಲ್ಲ ಅಂತ ಹೇಳ್ಕೊಂಡು ಡೆರಿಕ್ ಹತ್ರ ನನ್ನ ಇವರು ಕೇಳಿದ್ರು, ಇವರಿಗೆ ಬೇಕು ಅಂತ. ಐವನ್ ಅವರಿಗೆ ಯಾಕೆ, ನಮ್ಮ ಮನೆಯ ಉಪಯೋಗಕ್ಕ ಅಥವಾ ಸೇಲ್ ಮಾಡ್ಲಿಕ್ಕೆಲ್ಲ, ಮನೆಗೆ ನನಗೆ ಎಟ್ಟಿ ಬೇಕು ಅಂತ ಕೇಳಿದ್ರು, ಸಿಗಡಿ. ಓಕೆ, ಬೇಕು ಅಂತ ಕೇಳಿದ್ರು. ಅದು ಕೊಡ್ಲಿಲ್ಲ ಅಂತ ಅದೇ ವಿಷಯದಲ್ಲಿ ಗಲಾಟೆ ಬಂತು. ನೀನ್ ಯಾಕೆ ಕೊಡ್ತೀನಿ ಅಂತ ಹೇಳ್ದು ನನ್ಗೆ ಕೊಡ್ಲಿಲ್ಲ, ನಂದು ಮರೆದಿ ಹೋಯ್ತು, ಪರವಾಗಿಲ್ಲ ಬೇಡ ಬಿಡು, ಇವಾಗ ಅದು ನಂದು ಅಮೌಂಟ್ ಏನು ಬರ್ಲಿ. ಈಗ ಸಿಗಡಿ ಕೊಡದಿದ್ರೆ ಮರ್ಯಾದೆ ಹೋಯ್ತು ಅಂತ ಹೇಳಿದ್ರೆ ಮನೆಯಲ್ಲಿ ಎಲ್ಲಾ ಹೇಳ್ಬಿಟ್ಟಿದ್ದಾರೆ, ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿಗೆ ಸಹ ಅಲ್ಲಿಗೆ ಅವರ ಹೆಬ್ರಿಗೆ ಸಹ. ಅದಕ್ಕೆ ಇವ್ರು ಹೇಳಿದ್ರು ಪರವಾಗಿಲ್ಲ ನೀನ್ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಫೋನ್ ಆದ್ರೂ ಒಂದು ರಿಸೀವ್ ಮಾಡ್ಬೋದಿತ್ತು, ನಾನು ಅಷ್ಟು ಕಾಲ್ ಮಾಡ್ದೆ, ನಿನ್ಗೆ ಏನಾಯ್ತು, ಹುಷಾರಿಲ್ವ, ನಾವು ಈಗ ಹುಷಾರಿಲ್ಲದೆ ಮೊನ್ನೆ 1 ತಿಂಗಳು ಹತ್ರ ಮನೇಲಿ ನಾವಿಬ್ರು ಮಲಗಿದೀವಿ, ಅವ್ರ ತಾಯಿನೇ ಬಂದು ಇಲ್ಲಿ ನೋಡ್ಕೊಂಡು ಹೋಗಿರೋದು. ಹಂಗೇನಾದ್ರು ಆಗಿರ್ಬೋದೇನೋ ಅಂತ ಹೇಳ್ಕೊಂಡು ಕಾಲ್ ಮಾಡಿದಾಗ ಕಾಲ್ ರಿಸೀವ್ ಮಾಡಿಲ್ಲ. ಆಮೇಲೆ ಅವ್ರೇನ್ ಮಾಡಿದ್ರು, ನನ್ ಮೊಬೈಲ್ ಅಲ್ಲಿ ಮಾಡಿದ್ರು, ರಿಸೀವ್ ಮಾಡಿದ್ರು, ಇಬ್ರು ಚೆನ್ನಾಗಿ ಮೊಬೈಲ್ ಇಂದ ಐವನ್ ಅವರು ಡೆರಿಕ್ ಅವರಿಗೆ ಕಾಲ್ ಮಾಡ್ತಾರೆ. ಅದು ಇದಕ್ಕಿಂತ ಮುಂಚೆನೆ ಆದ್ರೆ ಸುಮಾರು ಟೈಮ್ ಆಗಿದೆ. ಆಮೇಲೆ ಅವ್ರು ಏನ್ ಮಾಡಿದ್ರು, ಮಾತಾಡಿದ್ರು ಚೆನ್ನಾಗಿ, ಇಬ್ರು ಮಾತಾಡಿದ್ರು. ಅದೇ ದಿನ ರಾತ್ರಿ? ಅದೇ ದಿನ ಅಲ್ಲ, ಇದು ಬೇರೆ ದಿನ. ಅದಾದ್ಮೇಲೆ ಚೆನ್ನಾಗಿ ಇಬ್ರು ಮಾತಾಡಿದ್ರು. ನಂಗೆ ನಿಮ್ ಮಿಸಸ್ ಹೇಗಿದ್ದಾರೆ ಅಂತ ಕೇಳಿದ್ರು, ಎಲ್ಲಾನೇ ಅವ್ರು ಚೆನ್ನಾಗೆ ಮಾತಾಡ್ಕೊಂಡು ಫೋನ್ ಕಟ್ ಮಾಡಿದ್ರು. ನಾನೇ ಮಾಡ್ತೀನಿ ಅಂತ ಡೆರಿಕ್ ಅವ್ರು ಹೇಳಿದ್ರು. ಆಮೇಲೆ ಚೆನ್ನಾಗಿ ಮಾತಾಡ್ಕೊಂಡು ಫೋನ್ ಕಟ್ ಮಾಡಿಟ್ಟು, ಮತ್ತೆ ಇವರು ಫೋನ್ ಮಾಡಿಲ್ಲ, ಅವರು ಫೋನ್ ಮಾಡಿಲ್ಲ, ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಗೆ ವಿಷಯ ಬಿಟ್ಬಿಟ್ಟಿದ್ರು. ಮತ್ತೆ ಫೋನ್ ಬಂದಿದ್ದು ಗುರುವಾರ ನೈಟ್ 11:30ಗೆ, ಅವರ ಹತ್ಯೆಯಾದ ಮುಂಚಿನ ದಿವಸ. ಆ ದಿವಸ ಏನೆಲ್ಲ ಮಾತುಕತೆ ಆಗಿದೆ ಅದೇ ವಿಷಯದಲ್ಲಿ ಬಂತು, ಇವಾಗ ಸಿಗಡಿ ವಿಷಯದಲ್ಲಿ. ಅವಾಗ ಅವ್ರು ಹೇಳಿದ್ರು ಪರವಾಗಿಲ್ಲ ನೀನ್ ಕೊಡ್ಲಿಲ್ಲ ಅಂದ್ರೂ ನಂಗೆ ಬೇಜಾರಿಲ್ಲ, ಅದು ಬೇಡ ಬಿಟ್ಟು ಹಾಕು ಹಂಗೆ ಹಿಂಗೆ ಅಂತ ಹೇಳಿ ಅದೇ ವಿಷಯದಲ್ಲಿ ಬಂತು. ಅದಕ್ಕೆ ಡೆರಿಕ್ ಅವರು ಕೆಟ್ಟದಾಗೆ ಅಂದ್ರೆ ತುಂಬಾ ಕೆಟ್ಟದಾಗೆಲ್ಲ ಬೈಯಕ್ಕೆ ಶುರು ಮಾಡಿದ್ರು, ಬೈದ್ರು. ಆಮೇಲೆ ಇವರ ತಾಯಿಗೆ ಸಹ ಬೈಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಇವ್ರು ಹೇಳಿದ್ರು ನೀನ್ ಏನಕ್ಕೆ ಹಂಗೆಲ್ಲ ಬೈತೀಯ ಅಂತ. ನಾನು ಇವ್ರಿಗೆ ಹೇಳಿದೆ ಬೇಡ ಸಮಾಧಾನವಾಗಿ ಮಾತಾಡಿ, ಆತರ ಎಲ್ಲ ಜಗಳ ಎಲ್ಲ ಮಾಡಕ್ ಹೋಗ್ಬೇಡಿ ಅಂತ, ನಂಗೆ ನಿಮ್ಮನ್ ಬಿಟ್ರೆ ಯಾರು ಇಲ್ಲ ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಮತ್ತೆ ಅವನು ಕಾಲ್ ಮಾಡಕ್ ಶುರು ಮಾಡ್ದೆ. ಆಮೇಲೆ ಇವ್ರಿಗೂ BP ರೈಸ್ ಆಯ್ತು, ಇವ್ರು ಮತ್ತೆ ಕೇಳೋದಿಲ್ಲ ಯಾರ ಮಾತುನು. ಆಮೇಲೆ ಫೋನ್ ಮಾಡ್ಕೊಂಡು ಮತ್ತೆ ಕಾಲ್ ಮಾಡ್ದ, ಮತ್ತೆ ಇವ್ರು ಕಾಲ್ ಮಾಡಕ್ ಶುರು ಮಾಡಿದ್ರು. ಅವ್ನು ಹೇಳ್ದ ನಿನ್ಗೆ ದಮ್ ಇದ್ರೆ ಬಾ, ನೀನು ಒಬ್ಬಪ್ಪನ ಹುಟ್ಟಿದ್ರೆ ಮಗ ಆದ್ರೆ ಬಾ, ನೀನು ಡೆರಿಕ್ ಅವ್ರು ಹೇಳಿದ್ರು ಅಪ್ಪನಿಗೆ ಹುಟ್ಟಿದ್ರೆ ಬಾ ಅಂತ, ನಿನ್ಗೆ ದಮ್ ಇಲ್ವಾ, ನೀನು ರೌಡಿಸಮ್ ಮಾಡಿದ್ಯಾ, ನೀನ್ ಹಂಗ್ ಮಾಡಿದ್ಯಾ, ನಿನ್ಗೆ ರೌಡಿಸಮ್ ಅಂದ್ರೆ ಎಂತ ಗೊತ್ತುಂಟ ಅಂತ ಕೇಳಿದ್ರು. ಅದಾದ್ಮೇಲೆ ಇವ್ರು ಹೇಳಿದ್ರು ಹೋಗೋಣ ಬಾ ಅಂತ ಹೇಳಿದ್ರು. ಈಗ ಹೋಗುದು ಅವ್ನು ಕರೆಯುದು ಏನಕ್ಕೆ ಅಂತ ಇಲ್ಲ, ಮಾಡ್ತೀನಿ ನಿನ್ಗೆ, ಮಾಡ್ತೀನಿ, ನಿನ್ನ ನೋಡ್ಕೊಳ್ತೀನಿ, ನಿನ್ಗೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತುಂಟು ಅಂತ. ಅದಕ್ಕೆ ಇವ್ರು ಮತ್ತೆ ಹೇಳಿದ್ರು ಹೋಗೋಣ ಬಾ ಹೊರಡು ಅಂತ ಹೇಳಿದ್ರು. ಹೊರಡು ಅಂತ ಹೇಳಿದಾಗ ನಾನು ಫಸ್ಟ್ ನಾನು ಬೇಡ ಅಂತಾನೆ ಹೇಳಿದೆ, ಬೇಡ ಯಾಕೆ ಸುಮ್ನೆ ಮನೇಲಿ ಕುತ್ಕೊಳ್ಳಿ, ಏನಕ್ಕೆ ಪ್ರಾಬ್ಲಮ್. ಇದು ಈ ವಿಚಾರ ಆಗುವಾಗ ಅಂದ್ರೆ ಅವನು ನೀನ್ ಬಾ, ನಿನ್ನ ಒಬ್ಬ ಅಪ್ಪನಿಗೆ ಹುಟ್ಟಿದ್ರೆ ನಾನು ನೋಡ್ಕೊಳ್ತೀನಿ ಹೊರಟು ಬಾ ಅಂತ ಹೇಳ್ತಾನಲ್ವಾ, ಅವಾಗ ಸಾಧಾರಣ ಎಷ್ಟು ಗಂಟೆ ಆಗ್ಬೋದು ಅಂದಾಜು? 1 ಗಂಟೆ ಆಗಿರೋ, 1 ಗಂಟೆ ರಾತ್ರಿ. ಸೊ 11 ಗಂಟೆಯಿಂದ ನಿರಂತರವಾಗಿ ಫೋನ್ ನಲ್ಲಿ ಮಾತಾಡ್ತಾನೆ ಗಲಾಟೆ ಆಗ್ತಾನೆ ಇದೆ. ಓಕೆ. ಆಮೇಲೆ ಇವ್ರು ಹೇಳಿದ್ರು ಹೋಗೋಣ ಹೊರಡೋಣ ಅಂತ ಹೇಳ್ಕೊಂಡು ಇವ್ರು ಮತ್ತೆ ನೀವು ಜೊತೆಯಲ್ಲಿ, ನಾನು ಅವರನ್ನ ಬಿಟ್ಟು ನಾನು ಯಾವತ್ತೂ ಹೋಗೋದೇ ಇಲ್ಲ ಎಲ್ಲಿಗೂ ಸಹ. ಅವ್ರಿಗೆ ಅಂತದನ್ನ ಕೆಲಸ ಇದ್ರೆ ಹೋಗ್ಬಿಟ್ಟು ಅವರೇ ಬರ್ತಾರೆ, ಇಲ್ಲಾಂದ್ರೆ ನೀವು ಎಲ್ಲಿ ಹೋದ್ರು ಜೊತೆಗೆ ಹೋಗ್ತೀನಿ. ಸ್ಟೇಷನ್ ಆಗ್ಬೋದು ಅಥವಾ ಯಾರಾದ್ರೂ ಪೊಲೀಸರು ಕರೆದ್ರೆ, ಅಂದ್ರೆ ಇವಾಗ ಇದು ಸ್ಟೇಷನ್ ಇವಾಗ ಎಲ್ಲ ನಡೀತಾನೆ ಇದೆ, ಪೊಲೀಸರು ಕರಿತಾ ಇದಾರೆ ಎನ್ಕ್ವೈರಿಗೆ ಅದು ಇದು ಅಂತ ಹೇಳ್ಕೊಂಡು. ಏನೇ ಇದ್ರು ಮತ್ತೆ ಇವ್ರದ್ದು ಕೇಸ್ ಯಾವ್ದಿದ್ರು, ಯಾವ್ದೇ ಒಂದು ಪ್ರಾಬ್ಲಮ್ ಇದ್ರು ಜೊತೆಗೆ ಹೋಗ್ತೀನಿ. ಹೊರಗಡೆ ಹೋಗ್ಬೇಕಾದ್ರು ನಾನೇ ಹೋಗ್ತೀನಿ, ಅವ್ರು ಬಿಟ್ಟು ನಾನು ಹೋಗೋದಿಲ್ಲ. ಏನು ಬೇಡ ಇವ್ರು ಗಲಾಟೆ ಮಾಡೋದ್ ಬೇಡ, ನನ್ ಜೊತೆ ನಾನಿದ್ರೆ ಏನೋ ಒಂಥರ ಅವ್ರಿಗೂ ಧೈರ್ಯ, ನನ್ಗೂ ಒಂಥರ ಅವ್ರು ನನ್ ಜೊತೆ ಇದ್ದಾರಲ್ಲ, ಮನೆ ಕರ್ಕೊಂಡ್ ಬೇಗ ಬಂದ್ಬಿಡ್ತೀನಿ ನಾನು, ಎಷ್ಟೇ ಇದಾದ್ರುನು ಹೆಂಗೆ ಇದಾದ್ರುನು. ಅಂದ್ರೆ ತುಂಬಾ ರ್ಯಾಶ್ ಅವರು, ಯಾರಿಗೂ ಏನು ಕೇಳಲ್ಲ. ಅದೇ ನಾವು ಒಂದ್ ಸ್ವಲ್ಪ ನಮ್ಗೆ ಮಾಹಿತಿ ಸಿಕ್ಕಿರುವ ಪ್ರಕಾರ ಅವರು ರೌಡಿ ಶೂಟರ್ ಆಗಿದ್ರು, ಹೆಸರು ಇತ್ತು. ಮಾಡ್ಲಿಕ್ಕೋಸ್ಕರ ಅವರನ್ನ ಆ ರೀತಿಯ ದಾರಿ ಹಿಡಿಬಾರ್ದು ಅಂತ ಹೇಳಿ ಬಟ್ ಅವರು ಹೇಳಿದ್ದಾರೆ, ನಂಗೆ ಇನ್ ಯಾವ್ದು ರೋಡಿಸಮ್ ಬೇಡ, ನಂಗೆ ನಿನ್ ಲೈಫ್ ನಿನ್ನನ್ನು ಮುಂದೆ ಏನಾದ್ರು ಒಂದು ಜಾಗದಲ್ಲಿ ನಿಲ್ಸ್ಬೇಕು, ನೀನೇನಾದ್ರೂ ಒಂದು ಮಾಡ್ಬೇಕು, ನಿನ್ಗೆ ಅಂದ್ರೆ ನನ್ಗೆ ಅಂದ್ರೆ ಯಾರು ಇಲ್ಲ ಅನ್ನೋ ಕಾರಣಕ್ಕೆ ನನ್ ಜೊತೆನೆ ಇದ್ರು. ಅದಾದ್ಮೇಲೆ ಅವರು
ಆ ಜಾಗಕ್ಕೆ ಹೋಗೋಣ, ಲೊಕೇಶನ್ ನೋಡು, ಲೊಕೇಶನ್ ಹಾಕಿದ್ದಾನಲ್ಲ ಅಂತ ಹೇಳ್ಕೊಂಡು ಅವ್ನು ಲೊಕೇಶನ್ ಹಾಕಿದ್ದಾನೆ. ಲೊಕೇಶನ್ ಕಳಿಸಿದಾನೆ. ಹಾ, ಮತ್ತೆ ಅವನು ಫೋನ್ ಇವ್ರು ಮತ್ತೆ ಕಾಲ್ ಟ್ರೈ ಮಾಡ್ತಾ ಇದ್ರು ಅವನ್ಗೆ. ಹೋಗೋಣ ನೋಡೋಣ ಅವನ ಏನ್ ಮಾಡ್ತಾನೆ ನೋಡೋಣ, ಅವನ ಹಂಗೆ ಹಿಂಗೆ ಗಿಣಸ ಅಂತ ನನ್ಗೆ ಕೇಳ್ತಾನೆ. ನಾನೇನು ಗಂಡ್ಸಲ್ವಾ ಹಂಗೆ ಹಿಂಗೆ ಅಂತ ಇವ್ರು ನನ್ನ ಹತ್ರ ಇದ್ ಮಾಡ್ಕೊಂಡು ಹೊರಡ್ಕೊಂಡು ಹೋದ್ವಿ. ಹೋದಾದ್ಮೇಲೆ ಹತ್ರ ಹೋಗ್ಬೇಕಾದ್ರೆ ಇವ್ರು ವಾಪಸ್ ಕಾಲ್ ಮಾಡ್ಕೊಂಡು ಎಲ್ಲಿದ್ದೆ ಅಂತಕ್ಕೆ. ಮತ್ತೆ ಇವ್ರು ಹೇಳಿದ್ರು, ನಾನೇ ಮಾತಾಡಿದೆ ಆಮೇಲೆ, ಏನಕ್ಕಣ್ಣ ಕೆಟ್ಟದಾಗೆಲ್ಲ ಬೈತೀರಾ, ತಕೊಂಡ್ ಮಾತಾಡಿದ್ರು. ಹಾ, ಏನಕ್ ಬೈತೀರಾ, ಇವಾಗ ಏನಂತ ಇದ್ ಮಾಡ್ಕೊಂಡ್ ಮಾತಾಡ್ತೀರಾ ಅಂತ ಅನ್ಕೊಂಡು, ನಿನ್ಗೆ ಧೈರ್ಯ ಇಲ್ಲ, ಅದಕ್ಕೆ ನೀನ್ ಹೆಂಡತಿನ ಕರ್ಕೊಂಡ್ ಬರ್ತಿದ್ಯಾ, ನಾನ್ ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ಮನೇಲಿ ಬಿಟ್ಟು ಬಂದಿಲ್ವಾ ಅಂತ ಡೇರಿಕ್ ಅವರು ಹೇಳಿದ್ರು, ಫೋನಲ್ಲಿ ಹೇಳಿದ್ರು. ಹಾ, ಆಮೇಲೆ ಇವ್ರು ಹೇಳಿದ್ರು ನಾನು ಎಲ್ಲ ಕಡೆ ನನ್ನ ಹೆಂಡತಿನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವನು ಫೋನ್ ಕಟ್ ಮಾಡ್ದ ಡೈರಿಕ್. ಕಟ್ ಮಾಡಿದ್ಮೇಲೆ ಲೊಕೇಶನ್ ಮುಟ್ಟಿದ್ವಿ. ಲೊಕೇಶನ್ ಮುಟ್ಟಿದಾಗ ಅಲ್ಲಿ ಡೈರಿಕ್ ಅವ್ರು ಇರ್ಲಿಲ್ಲ. ಆಮೇಲೆ ಗಾಡಿ ನಾವು ಚರ್ಚಿಂದ ಸ್ವಲ್ಪ ಮುಂದೆ ತಕೊಂಡು ರಿವರ್ಸ್ ತಗೊಂಡು ಬರುವಾಗ ಎಷ್ಟೊತ್ತಿಗೆ ಹೊರಟಿದ್ದೀರಿ ನೀವು? ಕೂಡ್ಲೆ ಹೊರಟಿದ್ದೀರಾ? ಒಂದು ಅಂದಾಜು 2-2:30 ಅಂದಾಜು ಹೊರಟಿದ್ದೀರಿ. ಇಬ್ರು ಹೊರಟ್ರಿ. ನೀವು ಅದು ತಡೆಯೋ ಪ್ರಯತ್ನ ಏನು ಮಾಡಿದೀನಿ, ತುಂಬಾನೇ ಮಾಡಿದೀನಿ. ಓಕೆ, ಬೇಡ ಅಂತ ಹೇಳಿದೀನಿ, ಎಷ್ಟು ಹೇಳಿದ್ರು ಕೇಳಲಿಲ್ಲ. ಓಕೆ, ಅವ್ರು ಕೇಳೋದು ಇಲ್ಲ ಅಂದ್ರೆ ಅವ್ರು ಒಂದು ಸಲ ಅಷ್ಟೆಲ್ಲ ಅವನು ಮಾತಾಡಿದ್ದು, ಡೆರಿಕ್ ಅವ್ರು ಮಾತಾಡಿದ್ದು ಆ ರೀತಿಯಲ್ಲಿ ಇರೋದ್ರಿಂದ ಅವ್ರು ಯಾವ ಮಾತನ್ನು ಕೇಳೋದಿಲ್ಲ. ಮತ್ತೆ ಅಲ್ಲಿ ರೀಚ್ ಆಗಿ ಚರ್ಚಿಂದ ಮುಂದೆ ಹೋಗಿದ್ವಿ ನಾವು. ಲೊಕೇಶನ್ ಎಂಡ್ ಆಗಿದೆ. ಡೆರಿಕ್ ಅವ್ರು ಇರ್ಲಿಲ್ಲ. ಅದು ಲೊಕೇಶನ್ ಗೊತ್ತಿತ್ತು, ಇಂತ ಕುಂದಾಪುರದ ಚರ್ಚ್ ಬಳಿಯ ಲೊಕೇಶನ್ ಅಂತ ಗೊತ್ತಿತ್ತು ನಿಮ್ಗೆ? ಆ ಲೊಕೇಶನ್ ಹಾಕಿದೆ ಅಂದ್ರೆ ಅವನು ಡೆರಿಕ್ ಅವರು ಲೊಕೇಶನ್ ಇವರ ಮೊಬೈಲ್ಗೆ ಹಾಕಿದ್ದಾರೆ, ಇವ್ರು ಲೊಕೇಶನ್ ಓಪನ್ ಮಾಡಿದ್ದಾರೆ. ಅದು ಆ ಲೊಕೇಶನ್ ಎಂಡ್ ಅಲ್ಲಿ ಹೋದಾಗ ಅವನು ಡೆರಿಕ್ ಅವ್ರು ಇರ್ಲಿಲ್ಲ. ಲೊಕೇಶನ್ ಅಲ್ಲಿ ಇರ್ಲಿಲ್ಲ. ನಾವು ಮುಂದೆ ಚರ್ಚಿಂದ ಮುಂದೆ ಹೋಗಿ ರಿವರ್ಸ್ ತಗೊಂಡ್ ಬರುವಾಗನೇ ಡೆರಿಕ್ ಬಂದಿರೋದು. ಬಂದು ಅವನು ಗಾಡಿ ನಿಲ್ಸಿದ್ರು, ಇವರು ಗಾಡಿ ಒಬ್ಬನೇ ಇದ್ದ. ನನ್ಗೆ ಗೊತ್ತಿಲ್ಲ, ಬಟ್ ಆ ಗಾಡಿಯಲ್ಲಿ ಕಾಣಿಸ್ತಾ ಇಲ್ಲ. ನನ್ಗನ್ಸಿರೋ ಪ್ರಕಾರ ಅವನು ಒಬ್ಬನೇ. ಇವಾಗ ಫೈನಲಿ ಆ ಶೂಟ್ಔಟ್ ಆಗುವ ಮುಂಚೆ ಹೇಗೆ ಇವರು ಕೆಳಗಡೆ ಇಳ್ದಿದಾರ ಅಥವಾ ಅವನು ಇಳ್ದು ಬಂದಿದಾನ? ಇಬ್ಬರು ಇಳಿದು ಹೋಗಿದ್ದಾರೆ. ನೀವು ಕಾರಲ್ಲಿ ಕೂತಿದ್ರಿ? ನಾನು ಕಾರಲ್ಲೇ ಕೂತಿದ್ದೀನಿ. ನನ್ಗೆ ಇವ್ರು ಇಳಿಯೋದು ಬೇಡ ಅಂತ ಅಂದ್ರು, ಮತ್ತೆ ಗಾಡಿ ಕೂಡ ಲಾಕ್ ಮಾಡಿ ಇಟ್ಟಿದ್ರು. ಅವ್ರು ಆ ಕಡೆಯಿಂದ ಲಾಕ್ ಮಾಡ್ಕೊಂಡು ಹಿಂಗ್ ಇಳ್ಕೊಂಡು ಹೋಗುವಾಗನೇ ಡೆರಿಕ್ ಅವ್ರು ಬಂದು ಅಟ್ಯಾಕ್ ಇದ್ ಮಾಡಿ ಹೊಡೆದ್ಬಿಟ್ಟು. ಎಷ್ಟು ದೂರ ಇದ್ರು ನಿಮ್ಮ ಗಾಡಿಯಿಂದ ಅಂದಾಜು? ಜಾಸ್ತಿ ಏನು ಇಲ್ಲ, ಅಲ್ಲೇ ಗಾಡಿ ಇಷ್ಟಿಷ್ಟು ಹತ್ರನೇ ಇತ್ತು. ಮುಖಾಮುಖಿ ಇಟ್ಟಿದ್ರೆ ಈ ಕಡೆ ಅಂದ್ರೆ ಮಾಡ್ಕೊಂಡು. ಐವನ್ ಇಳಿದು ಅವನು ಹೇಳ್ಕೊಂಡ್ ಬಂದ, ಮಾಡಿಸ್ತೀನಿ ನಿನ್ಗೆ ಅಂತ ಹೇಳ್ಕೊಂಡು ಅವನು ಬಂದು ಫೈರಿಂಗ್ ಮಾಡಿ ಹೊಡೆದಿಕ್ಕಿ ಹೋಗಿದ್ದೇನೆ. ಗಾಡಿ ಐವನನ್ನ ಮಾತಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಬಿಟ್ಟಿಲ್ಲ. ಏನೋ ಒಂದು ಚೂರು ಮಾತಾಡ್ಲಿಕ್ಕೆ ಬಿಟ್ಟಿಲ್ಲ. ಹೊಡೆದಿದ್ದು ಹೋಗಿದ್ದೇನೆ. ಗಾಡಿ ರಿವರ್ಸ್ ಕೂಡ ತೆಗಿಲ್ಲ, ಹಂಗೆ ರಿವರ್ಸ್ ಎಲ್ಲ ಹೋಗಿ ಮುಂದೆ ಹೋಗಿ ರಿವರ್ಸ್ ತೆಗ್ದು ಹೋಗಿದ್ದಾನ ಅವನು. ಆ ಸಂದರ್ಭದಲ್ಲಿ ನಿಮ್ಗೆ ಏನಾಯ್ತು? ನೀವ್ ಆ ಸಂದರ್ಭದಲ್ಲಿ ಏನ್ ಮಾಡಿದ್ರಿ? ಗಾಡಿ ನನ್ಗೆ ಆ ಟೈಮಲ್ಲಿ ನಂಗೆ ಕೈಕಲ್ಲೇ ಆಡಿಲ್ಲ. ಅವರು ಅಂದ್ರೆ ಅದು ಸೌಂಡ್ ಆ ತರನೇ ಇತ್ತು. ನನ್ಗೆ ಮಾಡಿದ್ದು, ನನ್ಗೆ ಅವನು ಹೊಡೆದಿದ್ದಾನಂತನೂ ಗೊತ್ತಾಯ್ತು. ನನ್ಗೆ ಆ ಟೈಮಲ್ಲಿ ಯಾರಿಗೆ ಏನ್ ಮಾಡ್ಲಿ, ಹೆಂಗಿರ್ಬೇಕು ಅಂತಾನೆ ಒಂದು ಗೊತ್ತಾಗಿಲ್ಲ. ನನ್ಗೆ ಕೈಕಲ್ಲೇ ಆಡಿಲ್ಲ. ನೀವೇನ್ ಮಾಡಿದ್ರಿ ಅವಾಗ? ಗಾಡಿಯಿಂದ ಇಳಿದು ಹೋಗಿ ಅವ್ರನ್ನ ಇದ್ ಮಾಡ್ಲಿಕ್ಕೆ ನೋಡ್ದೆ, ಮಾತಾಡ್ಸ್ಲಿಕ್ಕೆ. ಇಳಿದ್ರಿ ಕೆಳಗಡೆ? ಇಳಿದು ಅವಾಗ ಡೆರಿಕ್ ಇರ್ಲಿಲ್ಲ, ಹೋಗಿ ಆಯ್ತು. ಅಕ್ಕಪಕ್ಕ ಎಲ್ಲ ನೋಡ್ದೆ, ಯಾರು ಇಲ್ಲ. 3:30 ಸುಮಾರು 3:30 ಅಂದಾಜಿಗೆ ಅಲ್ಲಿ ನೀವು ರೀಚ್ ಆಗಿದ್ದೀರಾ. ರೀಚ್ ಆದ ಕೂಡ್ಲೆ ಡೆರಿಕ್ ಅವರು ಪಿಸ್ತೂಲಿಂದ ಗುಂಡು ಹಾರಿಸಿದ್ದಾರೆ. ಸೊ ಆನಂತರ ನೀವು ಇಳ್ದಿದ್ದೀರಾ ಕೆಳಗೆ. ಇಳ್ದು ಏನ್ ಮಾಡಿದ್ರಿ ನೀವು? ಇಳ್ದು ಇವರನ್ನ ಹೋಗಿ ನೋಡಿ ಮಾತಾಡಿಸಿ, ಆಮೇಲೆ ಅಂದ್ರೆ ಫುಲ್ ಬ್ಲಡ್ ಎಲ್ಲ ಹೋಗಿ ಆಗಿದೆ, ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಆಮೇಲೆ ನೋಡ್ತಾ ಇದ್ರ, ಮಾತಾಡ್ತಾ ಇದ್ರ? ಜಸ್ಟ್ ಸ್ವಲ್ಪ ನೋಡ್ತಾ ಇದ್ರು, ಮಾತಾಡಿದ್ದಾರೆ, ನನ್ಗೂ ಕರ್ದಿದ್ದಾರೆ, ನನ್ನನ್ನು ಕರ್ದಿದ್ದಾರೆ 2 ಸಲ. ಲಾಸ್ಟಿಗೆ ಏನ್ ಹೇಳಿದ್ರು? ಕೊನೆಗೆ ಅವ್ರು ಏನ್ ಹೇಳಿದ್ರು ಐವನ್ ಅವರು? ಏನು ಅಂತ ಹೇಳಿ, ನನ್ಗೆ ಅವರು ಅಂದ್ರೆ ಮನೆಯಲ್ಲಿ ನನ್ಗೆ ಕರೆಯೋ ಹೆಸರೇ ಅವರು ಚಿನ್ನ ಅಂತಾನೆ ಕರೆಯೋದು. ಅದೇ ಹೆಸರು ಹೇಳಿ ಲಾಸ್ಟಿಗೆ ನನ್ ಕೈಯಲ್ಲಿ ಅವ್ರು ಹೇಳಿದಾಗೇನೆ ಮಾಡ್ಬಿಟ್ಟು ಹೋದ್ರು. ನಿನ್ ಮಾಡ್ಲೆಲ್ಲ ಸಾಯ್ಬೇಕು ಅಂತ ಅಂದ್ಬಿಟ್ಟು. ಎಷ್ಟೋ ಸಲ ಹೇಳ್ಬಿಟ್ಟಿದ್ರು, ನಿನ್ ಬಡ್ಲೆಲ್ಲ ಸಾಯ್ಬೇಕು, ಎಲ್ಲೂ ಹೋಗಿ ನಾನು ಸಾಯಬಾರ್ದು ಅಂತ. ಆ ದಿವಸ ನನ್ಗೂ ಕೂಡ ಮನೇಲಿ ಏನು ಕೆಲಸ ಮಾಡ್ಲಿಕ್ಕೇನೆ ಬಿಟ್ಟಿಲ್ಲ. ಏನು ಮಾಡೋದ್ ಬೇಡ ನೀನು ಅಂತ, ಮನೇಲಿ ನನ್ ಜೊತೆನೆ ಕೂರು, ಹತ್ರನೇ ಇರು, ನನ್ಗೆ ನಿನ್ನ ಬಿಟ್ಟು ಯಾರಿದ್ದಾರೆ ಅಂತ ಅನ್ಕೊಂಡು.
ಕಾಲ್ ಮಾಡ್ಲಿಕ್ಕೆಲ್ಲ ಟ್ರೈ ಮಾಡ್ದೆ, ಯಾರು ಆ ಟೈಮಲ್ಲಿ ಫೋನ್ ರಿಸೀವ್ ಮಾಡಿಲ್ಲ. ಆಮೇಲೆ 112ಗೆ ಕಾಲ್ ಮಾಡಿ ಸ್ಟೇಷನ್ಗೆ ಕಾಲ್ ಮಾಡಿ ಹೇಳ್ದೆ, ಆಂಬ್ಯುಲೆನ್ಸ್ ಬೇಕಂತ ಕೇಳಿದ್ರು. ಹೌದು ಅಂತ ಹೇಳ್ದೆ. ಅವ್ರು ಬಂದ್ರು. ಅವ್ರು ಬರುವಾಗನೆ ಹೋಗಿದ್ರು ಇವರು. ಎಷ್ಟು ಹೊತ್ತಲ್ಲಿ ಆಂಬ್ಯುಲೆನ್ಸ್ ಬಂದಿದೆ? ಒಂದ್ 15 ನಿಮಿಷ ಆಗಿರ್ಬೋದು ಬರುವಾಗನೆ. ಅಷ್ಟೊತ್ತಿಗೆ ಇವರ ಜೀವ ಹೋಗಿತ್ತು. ಆಮೇಲೆ ಬಂದು ಅವರ ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಹೇಗಿದ್ರು ಐವನ್ ಅವ್ರು ನಿಮ್ ಜೊತೆ ಜೀವನದಲ್ಲಿ? ಚೆನ್ನಾಗಿ, ಸುಮಾರು 6 ವರ್ಷದಿಂದ ಅವ್ರ ಜೊತೆ ಕಳ್ತಿದ್ದೀರಾ? ಚೆನ್ನಾಗೇ ಇದ್ರು, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು. ಏನು ನನ್ಗೆ ಕಮ್ಮಿ ಮಾಡಿಲ್ಲ. ಟೈಲರಿಂಗ್ ಕಲಿ ಅಂತ ಅಂದ್ರು, ಮಿಷನ್ ತಂದು ಕೊಟ್ಟಿದ್ರು. ಟ್ರೈ ಮಾಡ್ತಾ ಇದ್ದೀನಿ ಇವಾಗ ಕಲಿ ಅಂದ್ರೆ ಸ್ವಲ್ಪ ಅಂದ್ರೆ ನನ್ಗೆ ಜಾಸ್ತಿ ಮಿಷನ್ ಎಲ್ಲ ಮೆಟ್ಲಿಕ್ಕೆ ಆಗ್ತಿರ್ಲಿಲ್ಲ. ಆಪರೇಷನ್ ಆಲ್ರೆಡಿ ಒಂದು ಮಾಡ್ಸಿದ್ದಾರೆ. ಮುಂದೆ ಇವಾಗ ಟ್ರೀಟ್ಮೆಂಟಿಗಂತ ಒಬ್ಬೊಬ್ಬರ ಹತ್ರ ಕೇಳ್ತಾ ಇದ್ರು ಅಮೌಂಟ್ ಎಲ್ಲ, ಕೆಲವ್ರ ಹತ್ರ ಎಲ್ಲ ಇದ್ ಮಾಡ್ತಾ ಇದ್ರು. ನನ್ಗೆ ಹೆಂಡತಿಗೆ ಅಂದ್ರೆ ಕ್ಯಾನ್ಸರ್ ಇರೋದ್ರಿಂದ ಸ್ವಲ್ಪ ಹೆಲ್ಪ್ ಮಾಡಿ, ರೇಷನ್ ಕಾರ್ಡ್ ಇದೆಲ್ಲ ಸ್ವಲ್ಪ ಮಾಡ್ಕೊಟ್ಟಿದ್ದಾರೆ. ತುಂಬಾ ಇದ್ ಮಾಡ್ತಾ ಇದ್ರು, ಒದ್ದಾಡ್ತಾ ಇದ್ರು, ನಿನ್ನನ್ನು ಉಳಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ರು. ಫಸ್ಟ್ ನಾನು ಹೋಗ್ತೀನಿ, ಆಮೇಲೆ ನೀನ್ ಬಾ ಅಂತ ಹೇಳಿ, ನಿನ್ನನ್ನು ನಾನು ಉಳಿಸ್ಕೊಳ್ಬೇಕು, ನನ್ಗೇನಾದ್ರೂ ಪರವಾಗಿಲ್ಲ ಅಂತ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ಅವ್ರಿಗೆ ಏನೋ ಫೈರಿಂಗ್ ಆದ ಸಂದರ್ಭದಲ್ಲಿ ನೋಡ್ತಾ ಇದ್ರು ಅಂತ ಹೇಳಿದ್ರು, ನಿಮ್ಮನ್ನು ಕರೆದ್ರು ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಅವ್ರಿಗೆ ಅನ್ನಿಸ್ಬೋದ ಏನೋ, ನಾನು ಇವಳನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ? ಈಗ ಇನ್ನು ಮುಂದೆ ನಿಮ್ಮ ಜೀವನ? ಮುಂದೆ ಗೊತ್ತಿಲ್ಲ ಮೇಡಮ್, ನೋಡ್ಬೇಕು ಇನ್ನು ಏನಂತ. ಇದು ಬೇರೆ ರೂಮ್ ಬೇರೆ ಖಾಲಿ ಮಾಡ್ಲಿಕ್ಕಿದೆ, ಟೈಮ್ ತಗೊಂಡಿದ್ದೀನಿ. ನೋಡ್ಬೇಕೇನಂತ. ನಂದು ಫ್ಯಾಮಿಲಿಯಲ್ಲಿ ಯಾರು ಬರಲ್ಲ. ಮಾತಾಡಿದೀನಿ, ಬಟ್ ಯಾರು ಸಪೋರ್ಟಿಗೆ ಬರ್ತಾ ಇಲ್ಲ. ನೀವು ಫೋನ್ ಮಾಡಿದ್ರೆ ಯಾರು ಸರಿಯಾಗಿ ರಿಸೀವ್ ಮಾಡ್ತಾ ಇಲ್ಲ. ನಮ್ಗೆ ತಾಯಿ ಇದ್ದಾರೆ ನಿಮ್ದು? ತಾಯಿ ಇದ್ದಾರೆ. ತಾಯಿಗೆ ಮಾತಾಡ್ಲಿಕ್ಕೆ ತಂಗಿ ಕೊಟ್ಟಿಲ್ಲ. ನಿನ್ನೆ ಫೋನ್ ಮಾಡಿದೀನಿ, ಹಿಂಗಾಗಿದೆ, ಬಂದು ಯಾರಾದ್ರೂ ಬರ್ತೀರಾ, ನನ್ ಜೊತೆಗೆ ನಿಲ್ತೀರಾ ಸ್ವಲ್ಪ ದಿನಕ್ಕೆ ಅಂತ ಹೇಳ್ಕೊಂಡು. ಬಟ್ ಯಾರು ಏನು ಅಂತ ಹೇಳಿಲ್ಲ. ಎಷ್ಟು ಜನ ಮಕ್ಕಳು ನೀವು? 3 ಜನ ಮಕ್ಕಳು. ಹೆಣ್ಣು ಮಕ್ಕಳು ಎಲ್ಲ? ನೀವು ಮಧ್ಯದವಳು. ಒಂದು ಅಕ್ಕ, ಒಂದು ತಂಗಿ ಇದ್ದಾರೆ. ಮತ್ತೆ ತಾಯಿ ಅವರ ಅಕ್ಕನ ಜೊತೆಗೆ ಇದ್ದಾರೆ ಇವಾಗ. ತಂದೆ ಇಲ್ಲ, ಚಿಕ್ಕ ವಯಸ್ಸೆಲ್ಲ ತೀರ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಯಾರು ನಿಮ್ ಜೊತೆ ಬರೋದಕ್ಕೆ ತಯಾರಿಲ್ಲ? ಯಾರು ತಯಾರಿಲ್ಲ. ಈಗ ನಾನು ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಬೇಡಿ, ಐವನ್ ಮನೆಯವರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಅದೇನು ಎಂತ ಗೊತ್ತಿಲ್ಲ. ಅವ್ರು ಮಾಡಿದ್ರು ನಾನು ಅವರ ಮನೇಲಿ ನಾನು ಏನು ಎಕ್ಸೆಪ್ಟ್ ಮಾಡಲ್ಲ, ಕೇಳಕ್ಕೂ ನನ್ಗೆ ಹೋಗಲ್ಲ. ಇದು ಸುಮಾರು 6 ವರ್ಷಗಳಿಂದ ಐವನ್ ಅವರ ಜೊತೆಗಾರ್ತಿಯಾಗಿ, ಸಂಗಾತಿಯಾಗಿ, ಅವರ ಕಷ್ಟ ಸುಖಗಳಲ್ಲಿ ಎರಡರಲ್ಲೂ ಭಾಗಿಯಾಗಿದ್ದಂತಹ ಲಲಿತಾ ಅವರ ಮಾತುಗಳು. ಲಲಿತಾ ಅವರು ಹೇಳೋದಷ್ಟೇ, ಐವನ್ ಅವರು ಹಿಂದೆ ಸಣ್ಣ ಪುಟ್ಟ ಪ್ರಕರಣಗಳಲ್ಲಿ ಇದರಲ್ಲಿ ಇರ್ತಾ ಇದ್ರು. ಅವರನ್ನ ರೌಡಿ ಶೀಟರ್ ಅನ್ನುವಂತಹ ಒಂದು ಅವರಿಗೆ ಹೆಸರು ಕೂಡ ಇತ್ತು. ಆದರೆ ಅವರು ತುಂಬಾ ಸುಧಾರಿಸಿದ್ರು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಕೋಪ ಮಾಡ್ತಾ ಇದ್ರು. ಯಾರೇ ಆಗ್ಲಿ, ಒಬ್ಬ ವ್ಯಕ್ತಿಗೆ ನೀನು ಗಂಡಸಾಗಿದ್ರೆ ಬಾ, ನಿನಗೆ ದಮ್ಮಿದ್ರೆ ಬಾ, ಅಥವಾ ನೀನು ಒಬ್ಬ ಅಪ್ಪನಿಗೆ ಹುಟ್ಟಿದ್ರೆ ಬಾ ಅಂತ ಹೇಳೋವಾಗ ನಿಜವಾಗ್ಲೂ ಗಂಡಸು ಅಂತ ಕರೆಸಿಕೊಳ್ಳು ಅವನಿಗೆ ಅವನ ಗಂಡಸ್ತನಕ್ಕೇನೆ ಒಂದು ಸವಾಲ್ ಹಾಕಿದ ರೀತಿಯಲ್ಲಿ ಆಗತ್ತೆ. ಆ ಸಂದರ್ಭದಲ್ಲಿ ಯಾರಾದ್ರೂ ಆ ಒಂದು ನಿರ್ಧಾರವನ್ನ ಕೈಗೊಳ್ಳುವುದು ಖಂಡಿತ ಸಾಧ್ಯ. ಹಾಗೆ ಅವರು ಕೂಡ ನನ್ನ ಗಂಡಸ್ತನವಕ್ಕೆ ಅವನು ಪ್ರಶ್ನೆ ಮಾಡಿದಾನೆ ಅನ್ನೋ ಕಾರಣಕ್ಕೆ ಆ ಒಂದು 2:30 ರಾತ್ರಿ ತನ್ನ ಜೊತೆಗಾರ್ತಿಯಾಗಿರ್ತಕ್ಕಂತಹ ಲಲಿತಾ ಅವರನ್ನ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ನಾನು ಒಂದು ಮಾತಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ಅಂತ ಹೇಳ್ತಾರೆ. ತುಂಬಾ ಖುಷಿಯಲ್ಲಿರುವಾಗ ಯಾವುದೇ ಪ್ರಾಮಿಸ್ ಮಾಡಬಾರ್ದಂತೆ, ಕೋಪದಲ್ಲಿರುವಾಗ ಯಾವುದೇ ನಿರ್ಧಾರಗಳನ್ನ ಕೈಗೊಳ್ಳಬಾರ್ದಂತೆ. ಸೊ ಹಾಗಾಗಿ ಇದರಿಂದ ನಮ್ಮ ಯುವ ಜನತೆ ಕೂಡ ಅಥವಾ ನಮ್ಮ ಈ ಸಮಾಜ ಕೂಡ ಪಾಠ ಕಲಿಯೋದು ತುಂಬಾನೇ ಇದೆ. ರಕ್ತ ಕುದೀತಾ ಇದೆ ಅಂತ ಹೇಳಿ ನಾವು ಅಂತಹ ಒಂದು ನಿರ್ಧಾರಗಳನ್ನ ಕೈಗೊಂಡ್ರೆ ಇವತ್ತು ಲಲಿತಾ ಅವರು ಹೇಗೆ ಒಬ್ಬಂಟಿಯಾಗಿ ಇನ್ನು ಅವರು ಜೀವನವನ್ನ ಕಳಿಬೇಕಂತ ಪರಿಸ್ಥಿತಿ, ಅದು ಕೂಡ ಅವರು ಕ್ಯಾನ್ಸರ್ ನಿಂದ ಬಳಲ್ತಾ ಇದ್ದಾರೆ. ಸೊ ಅವರಿಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ. ಒಬ್ಬರನ್ನೇ ಅವರು ಬಿಟ್ಟು ಹೋಗಿದ್ದಾರೆ. ತುಂಬಾ ಅವರ ಮಾತುಗಳನ್ನ ಕೇಳುವಾಗ ನಮ್ಗೆ ಅನ್ಸತ್ತೆ, ನಾನು ಅದೇ ಅವರಿಗೆ ಕೇಳಿದೆ, ಆ ಹೊತ್ತಿಗೆ ಆ ಒಂದು ಸವಾಲನ್ನ ಸ್ವೀಕರಿಸಿ ನಿಮ್ಮ ಗಂಡ ಹೋಗುವಾಗ ಸುಮಾರು 2 ಗಂಟೆ ರಾತ್ರಿಗೆ ನೀವು ಅವ್ರ ಜೊತೆ ಯಾಕೆ ಹೋದ್ರಿ?
ನೀವು ಹೋಗ್ಬಾರ್ದಿತ್ತಲ್ವಾ ಅಥವಾ ಅವ್ರನ್ನ ತಡಿಬೋದಿತ್ತಲ್ವಾ ಅಂತ ಕೇಳುವಾಗ ಅವರು ಹೇಳಿದ ಮಾತು ಏನಂತ ಹೇಳಿದ್ರೆ, ನಾನು ಏನೇ ಇದ್ರು ಅವ್ರು ಎಲ್ಲೇ ಹೋದ್ರು ನಾನು ಜೊತೆಯಲ್ಲೇ ಇರ್ತೀನಿ, ಜೊತೆಯಲ್ಲೇ ಅವ್ರ ಜೊತೆ ಹೋಗ್ತೀನಿ. ಯಾಕಂತ ಹೇಳಿದ್ರೆ ಎಲ್ಲಾದ್ರೂ ಏನಾದ್ರು ಕೆಲವೊಂದು ಗಲಾಟೆಗಳಾದಾಗ ಅದನ್ನ ತಡೆಯಬೇಕು, ಅವರನ್ನ ಬೇಗ ಮನೆಗೆ ಕರ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾನು ಅವ್ರ ಜೊತೆನೇ ಇರ್ತಾ ಇದ್ದೆ ಯಾವಾಗ್ಲೂ. ಅವ್ರಿಗೊಂದು ಆಸೆ ಇತ್ತು, ಏನು ಅಂತ ಹೇಳಿದ್ರೆ ನನ್ನನ್ನೊಂದು ಸ್ಥಾನಕ್ಕೆ ತಂದು ನಿಲ್ಲಿಸ್ಬೇಕು, ನನ್ನ ಕೊನೆ ಉಸಿರು ನಿನ್ನ ಮಡಿಲಲ್ಲೇ ಹೋಗ್ಬೇಕು ಅನ್ನೋ ಆಸೆ ಐವನ್ ರಿಚರ್ಡ್ ಮಸ್ಕರೇನಸ್ ಅವ್ರಿಗೆ ಇತ್ತು ಅನ್ನುವಂತಹ ಮಾತನ್ನ ಲಲಿತಾ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ಇಲ್ಲ, ಹೌದು, ಅದು ಅವರಿಗೆ ತುಂಬಲಾರದ ನಷ್ಟ. ಆ ನೋವನ್ನ, ಆ ಒಂದು ಇದನ್ನ ಯಾರಿಗೂ ಒಂದು ಏನು ಸಂಬಳಿಸಕ್ಕೆ ಸಾಧ್ಯ ಇಲ್ಲ, ಅಂಡ್ ಅದನ್ನ ಯಾರಿಗೂ ಹಂಚಿಕೊಳ್ಳೋದಕ್ಕೆ ಕೂಡ ಸಾಧ್ಯ ಇಲ್ಲ. ಆದ್ರೂ ಕೂಡ ಕೊನೆ ಕ್ಷಣದಲ್ಲೂ ಕೂಡ ಐವನ್ ಜೊತೆಗಾಗಿಯೇ ಇದ್ರು ಲಲಿತಾ ಅವರು. ಸೊ ಆದ್ರೆ ಒಂದು ನಾನು ಅವ್ರು ಹೇಳುವಾಗ ಇಲ್ಲಿ ತಿಳ್ಕೊಂಡದ್ದು ಏನು ಅಂತ ಹೇಳಿದ್ರೆ, ಅವರು ಐವನ್ ಅವ್ರು ಇವ್ರ ಜೊತೆ ಸದಾ ಹೇಳ್ತಾ ಇದ್ದಂತೆ, ನನ್ನ ಜೀವ ನಿನ್ ಮಡಿಲಲ್ಲೇ ಹೋಗ್ಬೇಕು ಅಂತ. ಸೊ ಹಾಗಾಗಿ ಈ ತಾಯಿ ಒಂದು ಸಂತೃಪ್ತತೆಯ ಭಾವವನ್ನ ಕಾಣ್ತಾ ಇದ್ದಾರೆ. ಅವ್ರು ಏನ್ ಅನ್ಕೊಂಡಿದ್ರು ಅದೇ ರೀತಿ ಅವರ ಜೀವ ಹೋಯ್ತು. ನನ್ನನ್ನ ಪ್ರೀತಿಯಿಂದ ಚಿನ್ನು ಅಂತ ಕರಿತಾ ಇದ್ರು. ಆ ಕೊನೆ ಕ್ಷಣದಲ್ಲಿ ಅವರ ಬಾಯಿಂದ ನಾನು ಚಿನ್ನು ಅನ್ನುವಂತಹ ಪದವನ್ನ ಕೇಳಿದೆ. ಸೊ ಅವ್ರು ನನ್ನ ಮಡಿಲಲ್ಲಿಯೇ ಕೂಡ ಪ್ರಾಣವನ್ನ ಬಿಟ್ರು. ಆದ್ರೂ ಅವರು ನನಗಿಲ್ಲದ್ದು ತುಂಬಾ ಒಂದು ಲಾಸ್ ಆಗಿದೆ. ನಾನು ಅವ್ರ ಜೊತೆನೆ ಇರುವವಳು, ಅವ್ರ ಜೊತೆನೆ ಬದುಕಬೇಕು ಅಂತ ಕನಸ್ಕೊಂಡವಳು ಅನ್ನೋ ಮಾತನ್ನ ಲಲಿತಾ ಅವರು ಹೇಳ್ತಾ ಇದ್ದಾರೆ.